ಏ ಸುಬ್ರಾಯ, ನಾ ಹೇಳತ್ತೊಂಚೂರು ಕೇಣ. ಯಾವ್ದಾದ್ರು ಫೋಟೋ ಕಂಡ್ ಮದಿ ಮಾಡ್ಕೊಂಡ್ ನನ್ ಜೀವ ಉಳಿಸು ಮಾರಾಯ. ತಾಳಿ ಕಟ್ಟಕ್ ಕೈ ಏನೋ ರೆಡಿ ಇದೆ ಅಜ್ಜಿ, ಆದ್ರೆ ತಾಳಿ ಕಟ್ಟಿಸ್ಕೊಳಕ್ ಒಂದ್ ಕುತ್ಕೇನು ಬೇಕಲ್ವಾ? ನಿನಗೋಸ್ಕರ ನನ್ಗೆ ಯಾವ ಹುಡುಗಿ ಆದ್ರೂ ಓಕೆ, ಆದ್ರೆ ಮದರ್ ಇಂಡಿಯಾದ ಕಿರಿಕು. ಸಣ್ಣ ಆಂಟಿ ಟೂ ಮಚ್ ಟಾಕಿಂಗ್. ವಾಟ್ ಟೈಪ್ ಗರ್ಲ್ ನೀಡ್ ಐ ಸರ್ಚ್. ಹಾ ಹುಡುಕ್ತೆ ಟಿವಿ ಕಣ್ಣು ಎಲ್ಲ ಕೆಂಪಾಯಿ ಹೋಯ್ತೆ. ಇನ್ನಿಂಗ್ ಸೋಸಿ ಹುಡುಕ್ತೆ ನೀನ. ಆಂಟಿ ಐ ಟಾಕ್ ಹಿ ಟಾಕ್, ವೈ ಯು ಮಿಡ್ಲ್ ಟಾಕ್? ಲೇ, ನೀನ್ ನಮ್ ದೇಶಕ್ಕೆ ಸ್ವತಂತ್ರ ಸಿಗೋಕ್ ಮುಂಚೆ ಇದ್ದಿದ್ರೆ ಬ್ರಿಟಿಷ್ ನೀನ್ ಇಂಗ್ಲಿಷ್ ಕೇಳ್ಬಿಟ್ಟೆ ಓಡೋಗಿರೋರು. ನೀವೆಲ್ಲ ಹಿಂಗೆ ಆಡ್ತಾ ಇದ್ರೆ ನಾನೆಲ್ಲಾದ್ರೂ ಹೋಗಿ ಸನ್ಯಾಸಿ ಆಗ್ಬಿಡ್ತೀನಿ ಅಷ್ಟೇ. ಹೋಗೋ, ಫಸ್ಟ್ ಗೋ. ಒಂದ್ ಕಾರ್ ಬೈ ಮಾಡೋ ಕೆಪಾಸಿಟಿ ಇಲ್ಲ, ಟೂ ಮಚ್ ಮಾತಾಡ್ತಾನೆ. ಸರಿ ಹೋಯ್ತು, ನೀನೇನ್ ಕಾರಿಗೆ ಹುಡುಗಿ ಹುಡುಕ್ತಾ ಇದೀಯಾ ಇಲ್ಲ ನಿನ್ನ ಮಗನ್ಗ? ನೋಡಿ, ನಾನ್ ಬಾಯಲ್ಲಿ ಇಂಗ್ಲಿಷ್ ಬಿಟ್ಟು ಸಂಸ್ಕೃತ ಬರ್ಸ್ಬೇಡಿ. ಊರಲ್ಲಿ ಕೆಲಸಕ್ಕೆ ಬಾರದವ್ರಲ್ಲ ಅವಡೆ ಕಾರ್ ತಗೊಂಡು ಸಿಟಿನ ರೊಟೇಟ್ ಆಗ್ತಿದ್ದಾರೆ. ಇವನ ಹತ್ರ ಯಾವ ದೊಡ್ಡ ಅವಡೆ ಇದೆ ಅಂತ ಗರ್ಲ್ ಕೊಡ್ತಾರೆ? ಅವಡೆ ಯಾ ಅವಡೆ ಬಿಗ್ ಕಾರ್. ಏಯ್, ನಿನ್ನ ಇಂಗ್ಲಿಷಿಗೆ ನನ್ ಯಾಕಣ ತುರ್ಕ? ಅಯ್ಯೋ, ವಾಟ್ ಐ ಟಾಕ್? ಅದ ಅವಡೆ ಅಲ್ಲ ಕಣೆ, ಆಡಿ. ಯಾವ್ದೋ ಒಂದು ಗಾಡಿ, ಅದನ್ನ ಬೈ ಮಾಡೋ ಕೆಪಾಸಿಟಿ ಇದೆಯಾ ಇವನಿಗೆ? ಅಯ್ಯೋ, ನೀನ್ ಇರೋ ತನಕ ನನ್ ಮದ್ವೆನೇ ಆಗಲ್ಲ ಬಿಡು. ಹೌದು, ನಿನಗೆ ನಾನು ಸತ್ತ ಮೇಲೆ ಒಳ್ಳೇದಾಗೋದು. ಒಂದ್ ಕೆಲಸ ಮಾಡು, ನನ್ನ ಸಾಯಿಸ್ಬಿಡು. ಅತ್ತೆ ಕಾಟ ಇಲ್ದಿರೋ ಮನೆ ಅಂತ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಏಯ್, ಎಷ್ಟೇ ಟಸ್ಬೂಸ್ ಇಂಗ್ಲಿಷ್ ಮಾತಾಡಿದ್ರು ಕಣ್ಣೀರ್ ಜೊತೆಗೆ ಬಾಯಲ್ಲಿ ಬರೋದು ಕನ್ನಡನೇ ಕಣೆ. ಛೇ, ಈ ಮನೆ ಒಳ್ಳೆ ನೆಮ್ಮದಿನೇ ಇಲ್ದಂಗ ಆಗೋಯ್ತು. ಓ ಮೊಮ್ಮಗ್ನೆ, ಬತ್ತ ಹೊಯ್ಸಪ್ ತಕ ಬಾ. ಅಯ್ಯೋ, ನೀನ್ ಮೋಸ್ಟ್ಲಿ ನನ್ ಕೈಲೇ ಸಾಯ್ತೀಯ ಏ ಅನ್ಸುತ್ತೆ. ಇಂಗ್ಲಿಷ್ ತಾಳೆ, ಈ ವಾರದ ಬಜೆಟ್ ನ ವಾಲಿ ಕಳ್ಸಿ ಬಿಟ್ಟಿಯಲ್ಲೇ. ಖುಷಿ ಆಯ್ತಾ ಈಗ ನಿಂಗೆ? ಆಂಟಿ ಎಂತ ಅಮ್ಮ ಅಮ್ಮ ಅಮ್ಮ. ರಾಜ ಕರೆಕ್ಟ್ ಟೈಮ್ ಮ್ಯಾರೇಜ್. ಯು ಸೇವ್ಡ್ ಅಜ್ಜಿ. ಹುಡುಗಿ ಸೂಪರ್, ಮಹಾಲಕ್ಷ್ಮಿ. ಆಶೀರ್ವಾದ ಮಾಡಿ ಅತ್ತೆ. ಕನ್ನಡದಲ್ಲಿ ಎಷ್ಟೊಂದು ಚಾನಲ್ ಇದೆ, ನಿನಗೆ ಇಂಗ್ಲಿಷ್ ಚಾನಲ್ಲೇ ಬೇಕಾ? ಕೊಡೆ ರಿಮೋಟು. ಕೊಡಲ್ಲ. ಕೊಡಲ್ಲ ಕಡೆ. ಏಯ್, ಕನ್ನಡ ಪೇಪರ್ ಓದೋದ್ ಬಿಟ್ಟು ಇಂಗ್ಲಿಷ್ ಪೇಪರ್ ಓದ್ತೀಯಾ? ನಾನು ಇಂಗ್ಲಿಷ್ ಪೇಪರೇ ಓದೋದು ಕಣೆ. ಕರ್ನಾಟಕದಲ್ಲೇ ಇದ್ದು ಇಂಗ್ಲಿಷ್ ಪೇಪರ್ ಓದ್ತೀಯಾ? ಇನ್ ನಾನ್ ಹೇಳ್ದಂಗೆ ಕೇಳ್ಬೇಕಷ್ಟೇ. ಡೇ ಟೈಮ್ ವಾಟ್ ಎ ಬ್ಯಾಡ್ ಡ್ರೀಮ್. ಸುಶೀಲಾ ಡೋಂಟ್ ಅರ್ಜೆಂಟ್, ಥಿಂಕ್. ತಿನ್ಸು ಉಸಿರುವಳ್ಳಿ. ನಾನ್ ಕೊಡ್ಬೇಕಾಗಿದ್ ಕಾಫಿನ ನೀನ್ ಕೊಟ್ಟು ನನ್ಗಿಂತ ಮುಂಚೆನೆ ಮದ್ವೆ ಆಗೋ ಕನಸ್ ಕಾಣ್ತಿದ್ಯಾ? ಯಾಕೆ ಮುಖ ಗಂಟ್ ಹಾಕೊಂಡ್ ಕೂತಿದ್ಯಾ? ಇದ್ದಿದ್ದಾಗ ಹೇಳಿದ್ರೆ ಎದ್ ಬಂದು ಎದೆಗೋದ್ರಂತೆ. ಏನಂತ ಮಾತಾಡ್ತಿದ್ದೀರೆ? ಅಕ್ಕ ತಂಗಿರ ಆಡೋ ಮಾತೇನ್ರೆ ಇದು? ಅಯ್ಯ ನಿಮ್ಮಲೇ, ನಿಮ್ ಗಲಾಟೆ ಶುರು ಆಯ್ತಾ? ಅಪ್ಪ, ಮಕ್ಕಳು ಬೆಳೀತಿದ್ ಹಾಗೆ ಬುದ್ಧಿ ಹೇಳಿ ತಿದ್ದೋದ್ ಬಿಟ್ಟು ಅವ್ರು ಹೇಳಿದಕ್ಕೆಲ್ಲ ತಲೆ ಆಡಿಸ್ತಾ ಕೂತ್ಕೊಂಡ್ರೆ 35 ವರ್ಷಕ್ಕಲ್ಲಪ್ಪ, 55 ಆದ್ರೂ ಮದ್ವೆ ಆಗಲ್ಲ. 14 ವರ್ಷದಿಂದ ನೋಡ್ತಾನೆ ಇದೀನಿ. ನಿಮ್ ಮಗಳಿಗೆ ಗಂಡನೂ ಬೇಕು, ಮನೆಗ್ ಒಬ್ಬ ಅಳಿಯಾನೂ ಬೇಕು. ಹುಡ್ಗನ್ ನೋಡಕ್ ಬಂದ್ರೆ ಅವ್ನ್ ಹಾಗಿದ್ದಾನೆ, ಹೀಗಿದ್ದಾನೆ, ಕಪ್ಪುಗಿದ್ದಾನೆ, ತೆಳ್ಳಿಗಿದ್ದಾನೆ, ಸಂಬಳ ಕಮ್ಮಿ, ಸ್ವಂತ ಮನೆ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ನೆಪ ಮಾಡ್ಕೊಂಡು ಬರೋ ಹುಡ್ಗರ್ ಎಲ್ರನ್ನೂ ರಿಜೆಕ್ಟ್ ಮಾಡ್ತಾ ಹೋದ್ರೆ ಮದ್ವೆ ಆಗತ್ತಾ? ಏಯ್, ನಿಮ್ಗಳಿಗೆಲ್ಲ ಡ್ರೀಮ್ ಬಾಯ್ ಸಿಗೋದು ಡ್ರೀಮ್ ಅಲ್ಲಿ ಮಾತ್ರ. ನೀವ್ ಕೇಳಿದೆಲ್ಲ ಕ್ವಾಲಿಟಿ ಇರೋನು ನಿಮ್ಮನ್ ಯಾಕೆ ಮದ್ವೆ ಆಗ್ತಾನೆ? ಅವನಿಗೂ ಅವ್ನ್ ಮದ್ವೆ ಆಗೋಳು ಆ ಥರ ಇರ್ಬೇಕು, ಈ ಥರ ಇರ್ಬೇಕು ಅಂತ ಇರಲ್ವಾ? ನೋಡ್ರೆ, ಲೈಫಲ್ಲಿ ರಿಯಾಲಿಟಿ ಅನ್ನೋದು ಒಂದಿದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಲೈಫ್ ಎಲ್ಲ ಹಿಂಗೆ ಇರ್ತೀರಾ. ಅಪ್ಪ, ಎಷ್ಟೇ ಹಣ ಇದ್ರೂ ಋಣ ಇದ್ದಷ್ಟು ಮಾತ್ರ ಸುಖ ಅಂತೆ. ಇಷ್ಟೆಲ್ಲ ಯೋಚನೆ ಮಾಡೋ ನೀವು ನಿಮ್ ಮಗಳಿಗೆ ಒಳ್ಳೆ ಗುಣ ಇರೋ ಗಂಡ್ ಬೇಕು ಅನ್ನೋದನ್ನೇ ಮರ್ತ್ಬಿಟ್ರಲ್ಲಪ್ಪ. ನೋಡಿ, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ನನ್ನ ಪಾಡಿಗೆ ಬಿಟ್ಬಿಡಿ. ಮನೆ ಎಲ್ಲ ಹುಡುಕಿ ಸಾಕಾಯ್ತು.
ಎಷ್ಟು ಗಾಬರಿ ಆಗಿದೆ ಗೊತ್ತಾ? ನನ್ ಮನೇಲಿ ಇದ್ರೆ ತಾನೇ ಎಲ್ರಿಗೂ ಪ್ರಾಬ್ಲಮ್. ನಾನು ಇಲ್ಲಿ ಫ್ರೆಂಡ್ ಮನೇಲಿ ಆರಾಮಾಗಿದ್ದೀನಿ. ನನ್ ಬದಲು ಆ ಮೂದೇವಿಗಳ ಮದ್ವೆ ಬಗ್ಗೆ ಯೋಚನೆ ಮಾಡಿ. ಆಯ್ತು ಸರಿ, ಹುಷಾರು. ಕಥೆಯ ಕಡೆಯ ಪಾತ್ರದ ಪರಿಚಯ, ಸದಾಶಿವನ ಮಗ. ಅಣ್ಣ ನನ್ನ ಹೆಂಡ್ರು ಫೋನ್ ಮಾಡೋ ಟೈಮ್ ಆಯ್ತು, ಫೋನ್ ಕೊಡೋಣ. ಹುಬ್ಬಳ್ಳಿ ದುರ್ಗದ ಬೈಲಾಗ ನಿನ್ನ ಕಡ್ದು ಬುಟ್ಟಿಗೆ ತುಂಬಾಕೇನ? ವಯಸ್ಸಲ್ಲಿ ಏನೋ ಕೆರಿಯಕ್ ಹೋಗಿ ಇನ್ನೇನೋ ಕೆರೆದು ಬಿಟ್ಟು ರಕ್ತ ಬರೆಸ್ಕೊಂಡು ಈಗ ಜೈಲಲ್ಲಿ ಕೋರಿತಾ ಬಿದ್ದವನೆ. ಅಣ್ಣರ ನಿಮ್ ಹುಡುಗಿನ ನೋಡಕ ಬೀಗ್ರ ಮನಿಗ ಯಾರ ಕಾರ್ನಾಗ ಬಂದಾರ್ರಿ. ಈಗೇನ್ ಮಾಡೋಣ್ರಿ? ನಮ್ಮ ಹುಡುಗಿನ ನೋಡಕ್ ಬಂದವರು ಕಾರ್ನಾಗ ಬಂದವ್ರ ಆಂಬುಲೆನ್ಸಾಗ ಹೋಗ್ಬೇಕಾ? ಆ ಸುದ್ದಿ ಜೈಲಲ್ಲಿರೋ ನನಗ್ ತಿಳಿಬೇಕಾ? ಗೊತ್ತಾಯ್ತಲ್ಲೇ? ಅಣ್ಣರ ನಿಮ್ ಹುಡುಗಿ ಕಣ್ ತಪ್ಸಿ ಬ್ಯಾರೆ ಊರಿಗೆ ಹೊಂಟಾಳಂತ್ರಿ. ಆಳ್ ಕಳ್ಸಿ ಹುಡುಕ್ಲೇ. ಆತ್ರಿ. ಡೇ ಕೊರಂಗ, ಇವಳು ಗೊತ್ತಾ? ಮಾರ್ಕೆಟಲ್ಲಿ ಎಲ್ಲಂತ ಹುಡ್ಕೋದಪ್ಪ ಅವಳನ್ನ. ಟೈಲರಪ್ಪ, ಇವಳನ್ನ ನೋಡಿದ್ಯಾ? ಇಲ್ಲ ಸರ್. ರಕ್ಷಿತಾ ಮೇಡಮ್, ಇವಳನ್ನ ನೋಡಿದ್ದೀರಾ? ಇಲ್ಲ. ಸೆಟು, ಇವಳು ಗೊತ್ತಾ? ಇಲ್ಲ ಸರ್. ಪಾನಿಪುರಿ 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 आओ 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 सबको खिलाओ आओ आओ पानीपुरी पानीपुरी अच्छा वाला पानीपुरी सबको अच्छा लगेगा आओ गर्लफ्रेंड को लेके आओ खिलाओ ಇಲ್ಲಿ ಯಾರು ರಶ್ಮಿ ಅಂದ್ರೆ? ಏನೇ ಅವ್ನು ಹಿಂಗ್ ಕೂಗ್ತಾ ಇದ್ದಾನೆ? ಅವ್ನ್ ಕೂಗ್ತಿರೋದು ನನ್ನನ್ನೇ. ಏನ್ ಹೇಳ್ತಾ ಇದೀಯಾ? ನಾನ್ ಸುಧಾಕರ್ ಅಂತ ಹೇಳ್ತಿರ್ಲಿಲ್ವಾ? ಅವ್ನ್ ಹುಡ್ಗರೇ ಇವ್ರು. ಹೌದಾ? ಏನೇ ಓವರ್ ಡಿಸ್ಕಷನ್? ಪಕ್ಕದಲ್ಲಿರೋಳು ಸಖತ್ ಅಣ್ಣ, ಆ ಕಳ್ಳನ್ ಮಕ್ಳು ಪಾನಿಪುರಿ ತಿನ್ನಕ್ ಬಂದ್ರೆ ಖಾರ ಸ್ವಲ್ಪ ಜಾಸ್ತಿ ಹಾಕೊಡಿ. ನಾಳೆ ಇಡೀ ಟಾಯ್ಲೆಟ್ ಅಲ್ಲೇ ಕೂತಿರ್ಬೇಕು. क्या बोले मैडम? ಅವ್ರಿಗ್ ವಿಷ ಕೊಟ್ಟು ಉಳ್ದಿದ್ದನ್ನ ನೀವೇ ತಿನ್ಸಾಯಿರಿ ಅಂದೆ. अच्छा अच्छा ठीक है मैडम. ಕರ್ಮ. ಅಣ್ಣ ಬಂದು ನೋಡೋಣ. ಬಾರ ಇಲ್ಲಿ. ಹೆಣ್ಣಿನ ಮೈಯಲ್ಲಿ ಕೊಬ್ಬಿರ್ಬೇಕು, ಆದ್ರೆ ಬರೀ ಕೊಬ್ಬೆ ಇರಬಾರ್ದು. ಹೇಳ್ದೆ ಕೇಳ್ದೆ ಊರ್ ಬಿಟ್ಟು ಈ ಊರ್ ಬಂದ್ ಸರ್ಕೊಂಡ್ಬಿಟ್ರೆ ನಮ್ ಕೈಲಿ ಹುಡ್ಕಕ್ಕಾಗಲ್ಲ ಅನ್ಕೊಂಡಿದ್ಯಾ? ನಮ್ಮ ಅಣ್ಣ ಜೈಲಿಂದ ಬರ್ಲಿ ಐತ ನಿನಗೆ. ಲೂಸ್ ನನ್ ಮಗನೇ, ಎಷ್ಟ್ ಸಲ ಹೇಳಿ ನನ್ ಸತ್ರು ಅವನ ಮದ್ವೆ ಆಗಲ್ಲ ಅಂತ. ಯಾವ್ದೋ ತುಕಾಲಿ ಕೇಸಲ್ಲಿ ಜೈಲ್ ಹೋಗಿ ಬಿಲ್ಡಪ್ ಕೊಡ್ತೀರಾ? ಸುಮ್ನೆ ಇಲ್ಲಿಂದ ಹೋಗ್ತಾ ಇದ್ರೆ ಸರಿ, ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ನಾವೇ ಹೋಗ್ತೀವಿ. ಬಾರೆ. ಸುಧಾಕರಣ್ಣನ ಹೆಸರು ಕೇಳಿದ್ರೆ ಇಡೀ ಊರ್ಗೂರೇ ಗಡ ಗಡ ಅಂತ ನಡಗುತ್ತೆ. ಅಂತದ್ರಲ್ಲಿ ನೀನು ಅವ್ರಿಗೆ ಔಷಧ ಹೊಡಿತ್ಯಾ? ತಗೊಳಪ್ಪ, ಈ ಹೀರೋಗಳೆಲ್ಲಿರ್ತಾರೋ ಏನೋ, ಹುಡುಗಿರ್ ವಿಷಯ ಬಂದಾಗ ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಟ್ಬಿಡ್ತಾರೆ. ಥ್ಯಾಂಕ್ ಯು ನಮ್ಮ ನೀರು ಅಂತ ಕರೆದಿದ್ದಕ್ಕೆ. ಬೈದಿವೆ ನನ್ನ ಬೈಕ್ಗೆ ಯಾವನ ಒದ್ದಿದ್ದು? ನಮ್ಮ ಅಣ್ಣ ಏನೋ ಸಿಟ್ಟಲ್ಲಿ ಒದ್ಬಿಟ್ಟಿದ್ದಾರೆ. ಸೈಲೆಂಟ್ ಆಗಿ ಹೋಗ ಕಡೆ. ನನ್ನ ಬೈಕ್ ಗೊತ್ತಿದ್ ಯಾರು? ಏನ್ ಸೌಂಡು? ನಮ್ಮ ಅಣ್ಣನ ನಿನ್ ಬೈಕ್ ಗೊತ್ತಿದ್ದು. ಏನ್ ಮಾಡ್ತ್ಯಾ? ಇವನನ್ನ ಯಾರು ಹಾಸ್ಪಿಟ್ಲಿಗೆ ಸೇರಿಸ್ತೀರಾ? ಸೈಡ್ಗೆ ಬನ್ರ. ಏನೋ ಏನೋ ಇವಾಗ ಏನೋ ತಗ್ಯೋ ಕೈಯೇ ನೋಡ್ಕಂದ, ಒಂದು ಬೀದಿಲಿ 9 ನಾಯಿಗಳು ಒಟ್ಟಿಗೆ ಸೇರಿರುತ್ತೆ. ಅದ್ರಲ್ಲಿ ಒಂದು ನಾಯಿ ತೆಗೆದು ಬಿಟ್ರೆ ಇನ್ ಎಷ್ಟ ಉಳಿಯುತ್ತೆ? ಎದ್ರು ಕೊಳಕ್ಕೆ ನಾವೆಲ್ಲ ನಾಯಿಗಳಲ್ಲ, ಹುಚ್ಚು ನಾಯಿ. ಏನೇಳು? ಹುಚ್ಚು ನಾಯಿ. ಕರೆಕ್ಟಾಗಿ ಹೇಳ್ದೆ, ಆದ್ರೆ ನಿನ್ನೆದುರುಗಡೆ ನಿಂತಿರೋದು ನಾಯಿ ಅಲ್ವೋ? ಹುಡುಗರಿಗೆ ಅವ್ರ ಹುಡುಗಿ ಬಿಟ್ರೆ ಜಾಸ್ತಿ ಸೆಂಟಿಮೆಂಟ್ ಇರೋದು ಅವ್ರ ಬೈಕ್ ಮೇಲೆ. ಇವೆರಡು ತಂಟೆಗೆ ಯಾವನಾದ್ರೂ ಬಂದ್ರೆ ಅಷ್ಟೇ. ಹೇಳಿ ಬಾಸ್. ನನಗೂ ಅದೇ ಮುಖಗಳಿಗೆ ಹೊಡೆದು ಬೇಜಾರಾಗಿದೆ. ಮುಂದಿನ ಸಲನಾದ್ರೂ ಬೇರೆಯವ್ರನ್ನ ಕರ್ಕ ಬರ. ಶ್ರೀರಾಮ್ಪುರ ಮೀಟ್ರ್ ಇಲ್ಲ, ಮೀಟ್ರ್ ಮಂಜು. ಥ್ಯಾಂಕ್ ಯು.